ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಕೊನೆಗೂ ಕೂಡ ಬಿಡುಗಡೆ ಆಗಿದೆ. ಹಾಗಿದ್ರೆ ಯಾವ ಯಾವ ಜಿಲ್ಲೆಯಲ್ಲಿರುವಂತಹ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ 2,000 ರೂಪಾಯಿ ಹಣ ಬಂದಿದೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಲ್ರೆಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಬೇಕು ಅಂತ ಇತ್ತು ಅಂತಂದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತೀನಿ. ಸೊ ಸುಮ್ನೆ ಅರ್ಧಂಬರ್ಧ ಮಾಹಿತಿ ತಿಳ್ಕೊಂಡು ಏನೇನೋ ಕಮೆಂಟ್ ಮಾಡೋದನ್ನ ಬಿಟ್ಟು ವಿಡಿಯೋನ ಕರೆಕ್ಟ್ ಆಗಿ ನೀವು ಪೂರ್ತಿ ನೋಡ್ಬಿಟ್ಟು ಸೊ ಅದಾದ ನಂತರ ನಿಮ್ಗೆ ಏನಾದ್ರು ಕೇಳುವಂತ ಪ್ರಶ್ನೆ ಇತ್ತು ಅಂತಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಅಂತಾನೆ ಹೇಳ್ತೀನಿ. ಸೊ ಇದೆಲ್ರಿಗೂ ಅನ್ವಯಿಸೋದಿಲ್ಲ. ಕೆಲವೊಂದಷ್ಟು ಜನಗಳು ಈ ತರ ಇರ್ತೀರಾ, ವಿಡಿಯೋ ಕರೆಕ್ಟ್ ಆಗಿ ನೋಡೋದೇ ಇಲ್ಲ, ಸುಮ್ನೆ ಬಂದು ಕಮೆಂಟ್ ಮಾಡೋದು ಈ ತರ ಮಾಡ್ತಾ ಇರ್ತೀರಾ. ಸೊ ದಯವಿಟ್ಟು ಈ ತರ ಯಾರು ಕೂಡ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಕೊನೆಗೂ ಕೂಡ ಆದಷ್ಟು ನಾನು ನಿನ್ನೆ ಅಷ್ಟೇ ವಿಡಿಯೋ ಮಾಡಿದ್ದು ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನ್ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗತ್ತೆ ಅಂತ ಹೇಳಿದೆ. ಬಟ್ ಇವತ್ತು ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿರುವಂತದ್ದು. ಸೊ ಇವತ್ತಂತಲ್ಲ, ನಿನ್ನೆಯಿಂದನೇ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತದ್ದು ತುಂಬಾನೇ ಲೇಟ್ ಆಯ್ತು. ಸೊ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದಿದ್ಯಾ ಕಾವ್ಯ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಡೌಟ್ ಇದ್ದೇ ಇರುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ 27ನೇ ಕಂತಿನ ಹಣ ಆಗ್ಲಿ, ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಒಂದು ಕಂತಿನ ಹಣ ಆಗ್ಲಿ ಹಂತವಾಗಿನೇ ಜಿಲ್ಲೆಗಳಿಗೆ ಬಿಡುಗಡೆ ಆಗತ್ತೆ. ಒಂದೇ ಸಲ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬರಬೇಕು ಅಂತಂದ್ರೆ ಸೊ ಅದು ಸಾಧ್ಯನೇ ಇಲ್ಲ. ಕೆಲವೊಂದಷ್ಟು ಪ್ರೋಸೆಸ್ನ ದಾಟಿ ಇವಾಗ ಕೊನೆಯ ಹಂತಕ್ಕೆ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ವರ್ಗಾವಣೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದಷ್ಟು ಜಿಲ್ಲೆಗಳನ್ನ ಫಸ್ಟ್ ಆಯ್ಕೆ ಮಾಡ್ಕೊಂಡು ಇಂತಿಂತ ಜಿಲ್ಲೆಗಳ ಮಹಿಳೆಯರ ಖಾತೆಗೆ ಹಣನ ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಕೊನೆಯದಾಗಿ ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳ ಖಾತೆಗೂ ಕೂಡ ಹಣನ ನೀಡ್ತಾರೆ. ಸೊ ಒಂದೇ ಸಲ ಎಲ್ಲಾ ಜಿಲ್ಲೆಗಳ ಖಾತೆಗೂ ಕೂಡ ಹಣ ನೀಡಕ್ಕಾಗಲ್ಲ. ಸೊ ಕೆಲವೊಂದಷ್ಟು ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಈ ರೀತಿ ಮಾಡ್ಕೊಂಡು ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣನ ನೀಡೋ ಅಂತದ್ದು. ತುಂಬಾ ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ, ನಾನು ಹೇಳ್ತಾ ಇರ್ತೀನಿ. ಸೊ ಅಂದ್ರೆ ನಾನು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ನೀವು ತಿಳ್ಕೊಳ್ಳಿ ಅಂತ ಹೇಳ್ತೀನಿ ವಿನಃ ಸುಮ್ನೆ ಏನೋ ಹೇಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಏನ್ ಹೇಳಿರಲ್ಲ, ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿಲ್ಲ ಅಂತ ಕಮೆಂಟ್ ಮಾಡೋರ್ಗೆ ನಾನು ಹೇಳ್ತೀನಿ. ಅಥವಾ ಇವಾಗ ಬಿಡುಗಡೆ ಆಗಿದೆ, ಈಗ ನಮ್ ಖಾತೆಗೆ ಹಣ ಬಂದಿಲ್ವಲ್ಲ, ನೀವೇನೋ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದೀರಾ, ಸೊ ನಿಜ ನಾನು ನಂಬೋದಾ ಅಂತ ಎಲ್ಲ ಕಮೆಂಟ್ ಮಾಡ್ಬಿಡ್ತೀರಾ. ಸೊ ನಿಜವಾಗ್ಲೂ ಹಣ ಬಿಡುಗಡೆ ಆಗಿರೋದ್ರಿಂದನೇ ನಾನು ವಿಡಿಯೋನ ಮಾಡಿ ನಿಮ್ಗೆ ಹೇಳ್ತಾ ಇರೋವಂಥದ್ದು. ಮತ್ತೆ ಸಾಕಷ್ಟು ಜನ ನನ್ನ ಹೋದ್ ವಿಡಿಯೋದಲ್ಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಅಂದ್ರೆ ಅವ್ರು DBT ಸ್ಟೇಟಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಹಣ ಬಂದಿದ್ಯೋ ಬಂದಿಲ್ವೋ, ಈ ರೀತಿ ಹಣ ಬಂದಿದ್ಯೋ ಇಲ್ವೋ ಅಂತ ಗೊತ್ತಾಗುವಂಥದ್ದು. ನೀವು ಕೂಡ DBT ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ ಖಾತೆಗೆ ಹಣ ಬಂದಿದ್ಯಾ ಏನು ಅಂತ ನಿಮ್ಗೆ ಅವಾಗ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ. ಏನಾದ್ರೂ ಅಕಸ್ಮಾತ್ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂತಂದ್ರೆ ನೀವು ಕೆಲವೊಂದಷ್ಟು ದಿನಗಳ ಕಾಲ ವೇಟ್ ಮಾಡ್ಬೇಕಾಗತ್ತೆ. ನಾನು ಹೇಳ್ದೆ ಅಲ್ವಾ, ಸೊ ಮೊದಲನೇ ಹಂತದಲ್ಲಿ ಇಂತಿಷ್ಟು ಜಿಲ್ಲೆಗಳಿಗೆ, 2ನೇ ಹಂತದಲ್ಲಿ ಸೊ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಅನ್ಬಿಟ್ಟು ಹಣ ಬಿಡುಗಡೆ ಆಗುವಂಥದ್ದು. ಆದ್ರಿಂದ ನಾನು ಈ ತರ ಹೇಳ್ತಾ ಇದ್ದೀನಿ, ಓಕೆನಾ. ತುಂಬಾ ನನಗೆ ಕಮೆಂಟ್ ಮಾಡಿದ್ರೆ 27ನೇ ಕಂತಿಂದು ಅಂತ. ನಾನು ಓದ್ ವಿಡಿಯೋದಲ್ಲೂ ಕ್ಲಾರಿಟಿ ಕೊಟ್ಟಿದ್ದೀನಿ, ಅದು 27ನೇ ಕಂತಿಂದಲ್ಲ ಅಂತ. ಸೊ ಇವಾಗ ಅಂದ್ರೆ ನಿನ್ನೆಯಿಂದ ರಿಲೀಸ್ ಆಗಿರೋದು 27ನೇ ಕಂತಿನ ಹಣ ಆಗಿರುತ್ತೆ. ನಿಮಗೇನಾದ್ರೂ 1ನೇ ತಾರೀಕಲ್ಲೇ ಬಂದಿತ್ತು ಅಥವಾ 4ನೇ ತಾರೀಕಲ್ಲೇ ಬಂದಿತ್ತು ಅಂತ ಏನಾದ್ರೂ ಇತ್ತು ಅಂತಂದ್ರೆ ಅದು ನಿಮ್ಗೆ 26ನೇ ಕಂತಿನ ಹಣ ಆಗಿರುತ್ತೆ ಅನ್ಬಿಟ್ಟು ಕ್ಲಾರಿಟಿ ಫುಲ್ ನಾನು ಕೊಟ್ಟಿದ್ದೀನಿ. ಯಾರೆಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ, ಸೊ ನಿಮ್ ಖಾತೆಗೆ ಏನಾದ್ರೂ ಹಣ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ವೇಟ್ ಮಾಡಿ. ಸೊ ಹಣ ಪಕ್ಕ ಬಂದೇ ಬರುತ್ತೆ. ಇನ್ನ ನಿನ್ನೆಯಿಂದ ಬಿಡುಗಡೆ ಆಗ್ತಾ ಇರೋದ್ರಿಂದ ನಿಮ್ ಖಾತೆಗೂ ಆದಷ್ಟು ಬೇಗ ಬಿಡುಗಡೆ ಆಗತ್ತೆ. ಈಗಾಗಲೇ ಆಲ್ರೆಡಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣನ ರಿಸೀವ್ ಮಾಡ್ಕೊಂಡಿದ್ರ ನನ್ಗೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತಾನೆ ಹೇಳ್ತೀನಿ. ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ. ಸೊ ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದು ನಮಗೂ ಕೂಡ ಗೊತ್ತಾಗತ್ತೆ. ಆದಷ್ಟು ಬೇಗ ನಿಮ್ಮ ಜಿಲ್ಲೆಗೂ ಕೂಡ ಬಿಡುಗಡೆ ಆಗತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆದೇ ಆಗಿರುತ್ತೆ. ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಏನು ಇದ್ರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿನೂ
ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.